ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಒಂದು 4, ಕೊತ್ತಂಬರಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಹೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಅಷ್ಟೇ ರುಚಿಯಾಗಿ ಚೆನ್ನಾಗಿ ಇರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ಇದನ್ನು ಒಂಚೂರು ಜಾಸ್ತಿ ಏನು ಕಲರ್ ಚೇಂಜ್ ಆಗೋದನ್ನು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಈ ಟೈಮಲ್ಲಿ 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಸಾಕು, ಅದೇ ರುಚಿ ಕೊಡುತ್ತೆ. ಇದು ಅರ್ಧ ಟೀ ಸ್ಪೂನು ಆಮ್ಲೆಟ್ ಪುಡಿ, ನಾನೇ ಮನೇಲಿ ಮಾಡ್ಕೊಂಡಿದ್ದು ಆಮ್ಲೆಟ್ ಪುಡಿ, ಅಷ್ಟು ಟೇಸ್ಟಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊಟ್ಟೆನೆಲ್ಲ ಒಂದೊಂದಾಗಿ ಒಡೆದಾಕೋಣ. ಒಲೆ ಮೀಡಿಯಮ್ ಒಲೆಯಲ್ಲಿ ಇಟ್ಟಿದ್ದೀನಿ. ಈಗ ಈ ಥರ ಮೊಟ್ಟೆ, ನಾನೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು 6 ಮೊಟ್ಟೆನೂ ಒಡೆದಾಕ್ತೀನಿ. ನೋಡಿ, 6 ಮೊಟ್ಟೆನೂ ಒಡೆದಾಕಿದ್ದೀನಿ. ಈಗ ಹಂಗೆ ತಿರುಗಿಸ್ತಾನೇ ಇದೆ. ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು. ಒಂದು ಸರಿ ತಿಂತಾನೇ ಇರೋಣ ಅನಿಸುತ್ತೆ. ಇದೆಲ್ಲ ಫುಲ್ಲು ಡ್ರೈ ಆಗಬೇಕು. ಆಮ್ಲೆಟ್ ಪುಡಿ ನಾವು ಮನೆಯಲ್ಲೇ ಮಾಡಿದ್ದು, ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ, ಒಂದ್ಸಲಿ ನೋಡಿ. ಈ ಥರ ಆಮ್ಲೆಟ್ ಮಸಾಲೆ ಏನು ಮಾಡಿದ್ರು ಆ ಪುಡಿನ ಹಾಕಿದ್ರೆ ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಮೊಟ್ಟೆ ಪಲ್ಯ ರೆಡಿ ಆಯಿತು. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದು ಅನ್ನ ಜೊತೆಗೆ, ಇದು ಅನ್ನ ಸಾರು ಜೊತೆ ನಂಚ್ಕೊಳಕ್ಕೂ, ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಾಗೂ ಇರುತ್ತೆ. ನೋಡಿ, ಎಗ್ ಪಲ್ಯ ರೆಡಿ ಆಯಿತು. ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಾವು ಪರೋಟ ಮಾಡ್ಕೊಂಡಿದ್ದೀವಿ. ಪರೋಟ ಜೊತೆಗೆ ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.